ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಂಗಳವಾರದ ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಧನ್ರಾಜ್ ಫೋಟೋ ಎಡಿಟ್ ಮಾಡಿರೋ ಅಂಥ ಶಾಪ್ ಅವನಿಗೆ ಫೋನ್ ಮಾಡಿಬಿಟ್ಟು ಕೇಳ್ತಾ ಇದ್ದಾನೆ, ಅಲ್ಲ ಕಣೋ, ನಿನ್ನ ಫೋಟೋ ಫ್ರೇಮ್ ಮೇಲೆ ಲೋಗೋ ಹಾಕಬೇಡ ನಿಮ್ಮ ಸ್ಟುಡಿಯೋದು ಅಂತ ಹೇಳಿದ್ದೆ ತಾನೆ, ಅದಕ್ಕೆ ತಾನೇ ಕಂತೆ ದುಡ್ಡು ಕೊಟ್ಟಿದ್ದು ನಿನಗೆ, ಹೆಂಗೆ ಹಾಕ್ತೆ ನೀನು ಅಂತ ಕೇಳ್ತಾನೆ. ಆಗ ಫೋಟೋ ಸ್ಟುಡಿಯೋದಲ್ಲಿದ್ದರು, ಸರ್ ಅದು ನಮ್ಮ ಬಿಸ್ನೆಸ್ಗೋಸ್ಕರ ನಾವೆಲ್ಲ ಯಾವುದೇ ಫೋಟೋ ಮಾಡಿದ್ರು ನಮ್ಮ ಲೋಗೋ ನಾವು ಹಾಕಿ ಕೊಡೋದು ಅಂತ ಹೇಳ್ತಾನೆ. ಆಗ ಧನ್ರಾಜ್ ಇದ್ದವನು, ನೀನು ಹಾಕಬೇಡ ಅಂತಾನೆ, ಸುಮ್ಮನೆ ದುಡ್ಡು ಕೊಟ್ಟಿಲ್ಲ, ಹಾಕಬೇಡ ಅಂತಾನೆ ಕೊಟ್ಟಿದ್ದು, ಈಗ ಹಾಕಿದ್ದಾಗೋಯ್ತು, ಯಾರೇ ಏನೇ ಆ ಫೋಟೋ ಬಗ್ಗೆ ತೊಗೊಂಡು ವಿಚಾರಿಸ್ಕೊಂಬಂದರೂ ಕೂಡ ನೀನು ಅದ್ರ ಬಗ್ಗೆ ಒಂದು ಚೂರು ಬಾಯಿ ಬಿಡಬಾರ್ದು, ಬಿಟ್ಟಿಯೋ ನಿನ್ನ ಜೀವ ಅಂತೂ ಇರಲ್ಲ, ಹುಷಾರ್ ಅಂತ ಹೇಳ್ತಾನೆ. ಆಗ ಫೋಟೋ ಸ್ಟುಡಿಯೋದವನು, ಸರಿ ಸರ್, ನಾನು ಯಾರು ಏನೇ ಕೇಳ್ಕೊಂಬಂದ್ರು ಅದ್ರ ಬಗ್ಗೆ ಏನೂ ಹೇಳಲ್ಲ ಬಿಡಿ ಸರ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಆಗ ಧನ್ರಾಜ್ ಇದ್ದವನು, ದಾಮಿನಿ ನೀನು ಯಾಕೆ ಯೋಚನೆ ಮಾಡ್ತೀಯ, ಅದ್ರ ಬಗ್ಗೆ ನಾನು ನೋಡ್ಕೊತೀನಿ, ನೀನು ಯೋಚನೆ ಮಾಡಬೇಡ, ನೀನು ಆರಾಮಾಗಿರೋ, ಅದ್ರ ಬಗ್ಗೆ ಏನೂ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಆಗ ಸ್ನೇಹ ಇದ್ದವಳು, ಅಲ್ಲ ಅತ್ತೆ, ಆ ಫೋಟೋ ಲೋಗೋ ಇದ್ರೆ ಏನತ್ತೆ, ಅದರಿಂದ ಏನಾಗಲ್ಲ ಬಿಡಿ, ನೀವು ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದವಳು, ಗಾಬರಿ ಅಲ್ಲ, ಇಲ್ಲೇನೋ ಆಗಿದೆ, ಈ ಫೋಟೋ ಸುಮ್ಮನೆ ಮಿಸ್ ಆಗಿಲ್ಲ ಸ್ನೇಹ, ಇದು ಅವತ್ತು ನಾನು ರೂಮ್ ಹತ್ರ ಹೋದಾಗ ಪಂಚಮಿ ಅಲ್ಲಿ ಕಳ್ಬೇಕು ಥರ ನೋಡ್ತಾ ಇದ್ಲು, ಇವಳೇ ಏನೋ ಆಗಿರ್ಬೋದು ಅಂತ ನಾನು ಅಂದ್ಕೊಂಡೆ ಅಂತ ಹೇಳ್ತಾಳೆ. ಆಗ ಸ್ನೇಹ ಇದ್ದಳು, ಅಂದರೆ ಪಂಚಮಿ ಎಸ್ಕೇಪ್ ಮಾಡಿರೋದು ಆ ಫೋಟೋನ ಅಂತ ಹೇಳ್ತೀರಾ ಅಂತ ಹೇಳ್ತಾಳೆ. ಪಂಚಮಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವಳಿಗಷ್ಟು ಧೈರ್ಯ ಇಲ್ಲ, ಪ್ರೇಮನೇ ಎತ್ತಿರ್ತಾಳೆ ಆ ಫೋಟೋನ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಧನ್ರಾಜ್, ಹೌದು ಹಂಗಂತ್ಯ ಅಂತ ಹೇಳಿ ಶಾಕ್ ಆಗ್ತಾರೆ. ಮತ್ತಿಲ್ಲಿ ಪ್ರೇಮ ಸ್ಟುಡಿಯೋನ ಹುಡ್ಕೊಂಡು ಹೊರಟೇ ಬಿಟ್ಟಿದ್ದಾಳೆ ಫೋಟೋ ತೊಗೊಂಡು. ಮತ್ತೆ ನನ್ನ ಕಡೆ ಮಹಾದೇವ ಅವ್ರ ತಂದೆಗೆ ಸ್ನಾನ ಮಾಡಿಸಿ ಅಲ್ಲಿಂದ ಕರ್ಕೊಂಬಂದು ಹೇರ್ ಕಟ್ಟು ಶೇವಿಂಗ್ ಎಲ್ಲ ಮಾಡಿಸಿ ಸ್ನಾನ ಮಾಡಿಸಿ, ಇರಿ ಅಪ್ಪಾಜಿ, ನಾನು ನಿಮಗೆ ನಂದೇ ಒಂದು ಪಂಚೆ ಆಯ್ತದ, ಆಗುತ್ತೋ ಹೇಗೋ ಗೊತ್ತಿಲ್ಲ, ಸೈಜು ನೋಡೋಣ ಇರಿ ನಿಮ್ಗೆ ಇಕ್ಕಿ ಅಂತ ಹೇಳಿ ಉಡಿಸ್ತಾರೆ. ಅದು ಚೆನ್ನಾಗಿ ಕಾಣಿಸ್ತೈತೆ, ನೋಡಿದ್ರೆ ನಿಮ್ಗೆ ಕರೆಕ್ಟ್ ಸೈಜು, ಎಷ್ಟೇ ಆದರೂ ನಾನು ನೀನು ಒಂದೇ ಅಲ್ವಾ, ಒಂದೇ ಎತ್ತರಕ್ಕಿದ್ದೀವಲ್ಲ, ಸರಿ ಹೋಗುತ್ತೆ, ಸರಿ ನಂದೇ ಒಂದು ಅಂಗಿನೂ ಕೊಡ್ತೀನಿ ಇರಿ ಅಂತ ಹೇಳಿ ಒಂದು ಅಂಗಿನೂ ಹಾಕ್ಸ್ಬಿಟ್ಟು, ಅಯ್ಯೋ ಅಪ್ಪಾಜಿ ಒಂಚೂರು ಟೈಟ್ ಆಯ್ತೈತೆ, ಕ್ಷಮಿಸ್ಬಿಡಿ ಅಪ್ಪಾಜಿ ಅಂತ ಹೇಳ್ತಾನೆ. ಆಗ ಶ್ರೀನಿವಾಸ್ ಇದ್ದವರು, ಅಯ್ಯೋ ಹಂಗೆ ಯಾಕಪ್ಪ ಅಂತೀಯ, ನೀನು ಅಟ್ಲೀಸ್ಟ್ ನಾನು ಕರ್ಕೊಂಬಂದು ಇವಾಗ ಇಷ್ಟಾದರೂ ಮಾಡ್ತಾಯಿದ್ದೆ, ಇದಕ್ಕೆ ನಾನು ಎಷ್ಟು ಇದು ಮಾಡಿದ್ರು ನಿನ್ನ ಋಣ ತೀರ್ಸೋಕ್ಕಾಗಲ್ಲಪ್ಪ ಅಂತ ಹೇಳ್ತಾರೆ. ಹಾಗೆ ಮಹಾದೇವ ಇದ್ದನು, ಹಾಗೆಲ್ಲ ಹೇಳ್ಬೇಡಿ ಅಪ್ಪಾಜಿ, ಆದರೂ ಈ ಶರ್ಟಲ್ಲಿ ನೀವು ಶಾನೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಈಗ ಯಾರು ಹೇಳಿ ನೀವು ಭಿಕ್ಷುಕರು ಅಂತ, ಬಹಳ ಶಾನೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಪ್ಪಾಜಿ, ನನಗೆ ನಿಮ್ಮನ್ನು ನೋಡಿದ ತಕ್ಷಣ ಏನೋ ಒಂಥರ ಮನಸ್ಸು ಚುರುಕನ್ನುತ್ತೆ, ಯಾಕೆ ಅಂತ ಗೊತ್ತಿಲ್ಲ ಅಪ್ಪಾಜಿ. ಅಯ್ಯೋ ಸರಿ ಅಪ್ಪಾಜಿ, ನಾನು ನಿಮ್ಮ ಜೊತೆ ಮಾತಾಡಿಕೊಂಡು ಡ್ಯೂಟಿಗೆ ಹೋಗೋದೇ ಮರ್ತೋದೆ, ನೀವು ಇಲ್ಲಿರಿ, ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ ಅಂತ ಸೆಕ್ಯೂರಿಟಿ ಬಟ್ಟೆ ಎಲ್ಲ ಹಾಕೊತಿರ್ತಾನೆ. ಅದನ್ನು ನೋಡಿದಂಥ ಶ್ರೀನಿವಾಸ್ ಅವರು, ಇದ್ಯಾಕಪ್ಪ ತಾತನ ವೇಷ ಎಲ್ಲ ಹಾಕೊತಾ ಇದೆಯಲ್ಲ, ಯಾಕೆ ವೈಟು ಗಡ್ಡ ಎಲ್ಲ ಹಾಕೋತಿದ್ಯಾ ಅಂತ ಕೇಳ್ತಾರೆ. ಆಗ ಮಹಾದೇವ ಇದ್ದವರು, ಅದೊಂದು ದೊಡ್ಡ ಸ್ಟೋರಿ ಅಪ್ಪಾಜಿ, ನಾನು ನಿಮಗೆ ಚಿಕ್ಕದಾಗಿ ಹೇಳ್ತೀನಿ, ಇಲ್ಲಿ ಈ ಪಿ ಜಿನಲ್ಲಿ ನಾನು ಹೆಂಡ್ರಿದ್ದಾಳೆ, ನಮ್ಮದು ಇದೆಲ್ಲ ಊರು, ನಮ್ಮದು ಊರು ಬೇರೆ, ನನ್ನ ಹೆಂಡ್ತಿ ನನ್ನ ಮೇಲೆ ಹಠಕ್ಕೆ ಓದಬೇಕು ಅಂತ ಬಂದವಳು, ನನಗೂ ಓದಿಸ್ಬೇಕು ಅಂತ ಶಾನೇ ಇಷ್ಟ, ಅವಳು ನಾನು ಓದು ಅಂದರೆ ಓದೋಕ್ಕಿಲ್ಲ, ಅದಕ್ಕೆ ನಾನು ಅವಳ ಜೊತೆ ಜಗಳ ಮಾಡಿ ಕಳಿಸಿದ್ದೀನಿ, ಈಗ ಓದೋಕ್ಕೆ ಬಂದವಳಲ್ಲ, ಅವಳು ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕಾವಲಾಗಿರ್ಬೇಕು ತಾನೆ, ಅದಕ್ಕೆ ನಾನು ಇಲ್ಲಿಗೆ ಬಂದುಬಿಟ್ಟಿದ್ದೀನಿ, ನಾನು ಮದುವೆ ಆಗಬೇಕಾದ್ರೆ ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಸಪ್ತಪದಿ ತುಳಿದ್ದೀನಿ ಅಂತಾರಲ್ಲ, ಅವಳು ಇಲ್ಲಿ ಇರಬೇಕಾದ್ರೆ ನಾನು ಊರಲ್ಲಿರೋದು ಸರಿಯಾದದ್ದೇ, ಅದಕ್ಕೆ ಇಲ್ಲಿ ಬಂದು ಮನೆ ಮಾಡ್ಕೊಂಡಿದ್ದೀನಿ, ನನ್ನ ಹೆಂಡತಿ ಭಾಳ ಒಳ್ಳೆಯವಳು, ಒಂದು ಸ್ವಲ್ಪ ಕೋಪ ಅಷ್ಟೇ ಅಪ್ಪಾಜಿ, ನನಗೆ ಅವಳಂದರೆ ಚಾನೇ ಇಷ್ಟ, ಅದಕ್ಕೆ ಅವಳು ಕಾವಲಾಗಿರಬೇಕು ಅಂತಲೇ ನಾನು ಬಂದು ಇಲ್ಲಿ ಸೇರಿಕೊಂಡಿರೋದು ಅಂತೆಲ್ಲ ಹೇಳಿ ಹೊಗ್ಳುತ್ತಿರ್ತಾರೆ. ಹೋಗ್ಬಿಟ್ಟು ಸರಿ ಅಪ್ಪಾಜಿ, ನಾನು ಇನ್ನು ಡ್ಯೂಟಿಗೆ ಹೋಗ್ಬಿಟ್ಟು ಬರ್ತೀನಿ, ನೀವು ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಆಗ ಅವ್ರು ಶ್ರೀನಿವಾಸ್ ಅವ್ರು ಅನ್ಕೊತಾ ಇದ್ದಾರೆ, ಅಯ್ಯೋ ನಾನು ಎಂಥ ಪಾಪಿ, ನನ್ನ ಹೆಂಡತಿ ಮಕ್ಕಳನ್ನ ಬೀದಿಗೆ ತಳ್ಳಿ ಈಗ ಇಂಥ ಜೀವನ ಮಾಡ್ತಾಯಿದ್ದೀನಿ, ನನ್ನ ಮಗನೂ ಕೂಡ ಇವನಷ್ಟೇ ಉದ್ದ ಆಗಿರ್ತಾರೋ ಏನೋ, ಇವನಂಗೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ತಂದಲ್ಲಿ ಬದುಕಿದ್ರೆ ನನಗೆ ಅಷ್ಟೇ ಸಾಕು, ಅದನ್ನು ನಾನೊಂದಿನ ಕಣ್ಣನ್ನು ನೋಡಿಬಿಟ್ರೆ ಅಷ್ಟೇ ಸಾಕು, ನನ್ನ ಜೀವನದಲ್ಲಿ ತಪ್ಪು ಮಾಡಿಬಿಟ್ಟೆ ಅಂತ ಪಾಪ ಅವರು ಅಳ್ತಾ ಇದ್ದಾರೆ. ಮತ್ತಿಲ್ಲಿ ಕಾವ್ಯ ಅನ್ಕೋತಾ ಇದ್ದಾಳೆ, ಅಲ್ಲ ಪ್ರೊಫೆಸರ್ಗೆ ಹೊಡೆದಿದ್ದು ರಾಘವೇಂದ್ರ ಅವರು ಅಂತ ಹೇಳ್ತಾರೆ, ಆ ರಾಘವೇಂದ್ರ ಅವ್ರಿಗೆ ಹೆಂಗೆ ಗೊತ್ತಾಗ್ತಾ ಇದೆ, ಈ ತಾತ ನೋಡಿದ್ರೆ, ವಾಚ್ಮೆನ್ ತಾತ ನೋಡಿದ್ರೆ ಆ ಪ್ರೊಫೆಸರ್ ಕೈ ಮುರಿತೀನಿ ಅಂತ ಹೇಳಿದ್ರು, ಆ ಪ್ರೊಫೆಸರ್ ಕೈ ಮುರಿಯೋದು ಈ ರಾಘವೇಂದ್ರನಿಗೆ ಹೆಂಗೆ ಗೊತ್ತಾಯ್ತು, ಅವ್ರಿಗೆ ಇಲ್ಲ ಇಲ್ಲಿ ಏನೋ ಲಿಂಕ್ ಇದೆ, ಈ ತಾತನೇ ಆ ರಾಘವೇಂದ್ರ ಇರಬೇಕು, ಇಲ್ಲಿ ಮಿಸ್ಟ್ರಿನೇ ಇದೆ, ಇದನ್ನ ಇವತ್ತು ಫೈಂಡ್ ಔಟ್ ಮಾಡಲೇಬೇಕು ಇದೇನು ಅಂತ. ಈ ರಾಘವೇಂದ್ರ ಈ ತಾತ ಇಬ್ಬರು ಒಬ್ಬರೇ, ತಡಿ ಇವತ್ತು ಈ ತಾತನ ಮುಖವಾಡ ಕಳಿಸಿ ಬಿಸಾಕೋಣ ಅಂತ ಹೇಳಿ ಮೆಲ್ಲ ಕೆಳಗಡೆ ಇಳಿದು ವಾಚ್ಮೆನ್ ಹತ್ರ ಬರ್ತಾಳೆ, ಮಹಾದೇವ ಹತ್ರ ಬಂದ್ಬಿಟ್ಟು ರಾಘವೇಂದ್ರ ತಾತ ಅಂತ ಹೇಳ್ತಾಳೆ. ಅವ್ನು ತಿರುಗಿ ನೋಡದೆ ಹಾಗೆ ಕೂತಿರ್ತಾನೆ. ಆಗ ಕಾವ್ಯ, ಅಯ್ಯೋ ಪಾಪ ಈ ತಾತ ನಾನೇ ತಪ್ಪು ತಿಳ್ಕೊಂಬಿಟ್ಟೇನೆ ಇವ್ರ ಬಗ್ಗೆ ರಾಘವೇಂದ್ರ ಅವರು ಅಂತ
ಅಂತ ಅನ್ಕೊತಾಳೆ. ಆಗ ತಾತ ಇದ್ದವನು, ಅಲ್ಲವ ಯಾಕವ ಕಾವ್ಯ, ಯಾರವ ಬೇಕು ಅಂತ ಹೇಳ್ತಾರೆ. ಅಯ್ಯೋ ತಾತ ಏನಿಲ್ಲ ಬಿಡಿ ತಾತ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಮಹಾದೇವ ಅನ್ಕೊತಾ ಇದ್ದಾನೆ, ಅಯ್ಯೋ ಈ ಕಾಡ್ರಾಕ್ಷಸಿಗೆ ನಾನು ಮಹಾದೇವ ಅಂತ ಗೊತ್ತಾಗ್ಬಿಟ್ರೆ ಭಾಳ ಕಷ್ಟ. ಅವಳನ್ನಾರ ರಾಘವೇಂದ್ರ ಅನ್ನೋದ್ರ ಬದಲು ಮಹಾದೇವ ಅಂದ್ಬಿಟ್ಟಿದ್ರೆ ನಾನು ತಿರ್ಗೇ ಬಿಡ್ತಾ ಇದ್ದೆ ಹಿಂದಕ್ಕೆ. ಸದ್ಯ ಹೆಂಗೋ ಹೆಸರು ಬದಲಾಯಿಸಿ ಒಳ್ಳೆ ಕೆಲಸ ಮಾಡಿದೆ ನಾನು ಅಂತ ಅನ್ಕೊತಾ ಇದ್ದಾನೆ. ಮತ್ತಿಲ್ಲಿ ಪ್ರೇಮ ಫೋಟೋ ತೊಗೊಂಡು ಹೊರಟೇ ಬಿಟ್ಟಿದ್ದಾಳೆ. ದಾಮಿನಿ ಮತ್ತು ಶ್ರೀನಿವಾಸ್ ಜೊತೆಲಿರೋ ಫೋಟೋ ತೊಗೊಂಡು ಆ ಲೋಗೋ ಹುಡುಕೊಂಡು ಸ್ಟುಡಿಯೋ ಲೋಗೋ ಹುಡ್ಕೊಂಡು ಹೊರಟಿದ್ದಾಳೆ. ಲೋಗೋ ಅಂಗಡಿ ಸಿಗುತ್ತೆ. ಅಣ್ಣ ಇದು ನಿಮ್ಮ ಅಂಗಡಿದಲ್ಲೇ ಮಾಡಿಸಿರೋ ಫೋಟೋ, ಈ ಸ್ಟಿಕ್ಕರು ನಿಮ್ಮ ಅಂಗಡಿದೆ, ಇಲ್ಲಿ ಹಾಕಿದ್ದಾರೆ ನೋಡಿ, ಈ ಫೋಟೋ ಯಾವುದು ಅಣ್ಣ, ಯಾರು ಮಾಡಿಸಿದ್ದು ಏನು ಅಂತ ಕೇಳ್ತಾಳೆ. ಆಗ ಆ ಫೋಟೋ ನೋಡ್ಬಿಟ್ಟು ಆ ಫೋಟೋಶಾಪಲ್ಲಿ ಶಾಕ್ ಆಗಿ, ಅಯ್ಯೋ ಮೇಡಮ್ ನಮ್ಗೆ ಇದೇನು ಅಂತ ಗೊತ್ತಿಲ್ಲ, ಇದು ಯಾವುದು ನಮ್ಗೆ ಮಾಡಿಸಿಲ್ಲ, ಹೋಗಿ ಇಲ್ಲಿಂದ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ಅಲ್ಲ ಅಣ್ಣ ಈ ಸ್ಟಿಕ್ಕರ್ ಬಂದು ನಿಮ್ಮ ಅಂಗಡಿದು, ನೀವು ನಮ್ಮ ಅಂಗಡಿಲಿ ಮಾಡಿಸಿಲ್ಲ ಅಂತಂದರೆ ಏನರ್ಥ, ಏನು ಹೇಳಿ ಕರೆಕ್ಟಾಗಿ ಅಂತ ಹೇಳ್ತಾಳೆ. ಆಗ ಫೋಟೋ ಸ್ಟುಡಿಯೋದನ್ನು, ಇಲ್ಲಮ್ಮ ನಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ, ಇಲ್ಲಿಂದ ಹೋಗ್ತಾ ಇರಮ್ಮ ನೀನು ಅಂತ ಹೇಳಿ ಗಾಬರಿನಲ್ಲಿ ಹೇಳ್ತಾ ಇರ್ತಾನೆ. ಅದಕ್ಕೆ ಪ್ರೇಮ ಪ್ಲೀಸ್ ನೀವು ಏನು ಹೇಳಿ, ಇದರಿಂದ ಬರೀ ಒಂದು ಇದೆಲ್ಲ ಫೋಟೋ ವಿಷಯ ಅಲ್ಲ, ಇದು ಒಂದು ಜೀವನನೇ ನಿಂತಿದೆ, ಇದ್ರ ಮೇಲೆ ಒಂದು ಫ್ಯಾಮಿಲಿನೇ ನಿಂತಿದೆ, ಪ್ಲೀಸ್ ಹೇಳಿ ಅಂತ ಇಷ್ಟು ಕೇಳ್ಕೊಂಡ್ರು ಕೂಡ ಆ ಸ್ಟುಡಿಯೋದನ್ನು ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ನೇ ಕೊಡಲ್ಲ. ಮತ್ತಿಲ್ಲಿ ಕಾವ್ಯಂಗೆ ಡೌಟ್ ಬಂದ್ಬಿಟ್ಟಿದೆ ಮಹಾದೇವ ಮೇಲೆ, ಆದರೂ ಸುಮ್ಮನೆ ಕೂತಿರ್ತಾಳೆ. ಇಲ್ಲಿ ಮಹಾದೇವ ಬಗ್ಗೆ ನೋಡ್ತಾನೆ, ಕಾವ್ಯ ಬೇಜಾರಲ್ಲಿ ಕೂತಿರ್ತಾಳೆ. ಅದಕ್ಕೆ ಮಹಾದೇವ ಮೆಸೇಜ್ ಮಾಡ್ತಾ ಇದ್ದಾನೆ, ಕಾವ್ಯ ಅವರೇ ನೀವು ಈ ಥರ ಬೇಸರದಲ್ಲಿ ಇದ್ದರೆ ಚೆನ್ನಾಗಿ ಕಾಣಲ್ಲ ನೀವು ಅಂತ ಮೆಸೇಜ್ ಆಗ್ತಾನೆ. ಆ ಕಾವ್ಯ ಇದ್ದವಳು, ಹೌದಾ ನಾನು ಬೇಸರದಲ್ಲಿ ಇದ್ದೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಅವಳು ರಿಪ್ಲೈ ಮಾಡ್ತಾಳೆ. ಆಗ ಮಹಾದೇವ ಇದ್ದವನು, ಹೌದು ನಿಮ್ಮ ಮುಖದಲ್ಲಿ ಬೇಸರ ಇದ್ದರೆ ಅದು ನನ್ನ ಮಕ್ಕದ ಮೇಲೆ ಒಂಥರ ಕಾರ್ ಮೋಡ ಕವಿದು ಮಳೆ ಬಂದಂಗೆ ಆಗುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ರೊಮ್ಯಾಂಟಿಕ್ಕಾಗಿ ಮೆಸೇಜ್ ಕಳಿಸ್ತಾನೆ. ಸಡನ್ನಾಗಿ ಕಾವ್ಯ ಕಾಲೇ ಮಾಡಿಬಿಡ್ತಾಳೆ ಅವನಿಗೆ. ಆಗ ಮಹಾದೇವ ಇದ್ದವನು, ಇದೇನು ಈ ಕಾಡ್ರಾಕ್ಷಸಿ ಫೋನೇ ಮಾಡಿಬಿಟ್ಲಲ್ಲ ಮೆಸೇಜ್ ಮಾಡು ಅಂತಂದರೆ ಅಂದ್ಬಿಟ್ಟು, ಹೇಳಿ ಕಾವ್ಯ ಅವರೇ ಅಂತ ಹೇಳ್ತಾರೆ. ಆಗ ಕಾವ್ಯ ಇದ್ದವಳು, ನೀವು ಯಾರು ರಾಘವೇಂದ್ರ ಅವರೇ, ನಿಮ್ಮನ್ನು ನೋಡಬೇಕು ಒಂದ್ಸಲಿ ಪ್ಲೀಸ್, ಸಿಗ್ತೀರಾ ನನಗೊಂದೇ ಒಂದ್ಸಲಿ ಪ್ಲೀಸ್ ಅಂತ ಹೇಳ್ತಾಳೆ. ಆಗ ರಾಘವೇಂದ್ರ ಮಹಾದೇವ ಇದ್ದವನು, ಅಯ್ಯೋ ನಾನಿಲ್ಲ ಇವಾಗ ತುಂಬ ದೂರದಲ್ಲಿದ್ದೀನಿ, ಈಗ ಸಿಗೋಕ್ಕಾಗಲ್ಲ, ಇನ್ನೊಂದ್ಸಲಿ ಸಿಗ್ತೀನಿ ಅಂತ ಹೇಳ್ತಾನೆ. ಆಗ ಕಾವ್ಯ ಮೆಲ್ಲಗೆ ಅವನ ಪಕ್ಕಕ್ಕೆ ಬಂದ್ಬಿಟ್ಟು, ಸರಿ ನೀವು ದೂರದಲ್ಲಿದ್ರೂ ಪರವಾಗಿಲ್ಲ, ನೀವೇನು ಅಲ್ಲಿಗೆ ಬರಬೇಕಾಗಿಲ್ಲ, ನಾನೇ ಇಲ್ಲಿಗೆ ಬಂದಿದ್ದೀನಿ, ಒಂಚೂರು ಹಿಂದೆ ತಿರುಗಿ ನೋಡಿ ಅಂತ ಹೇಳ್ತಾಳೆ. ಮಹಾದೇವ ಅವಳು ನೋಡ್ಬಿಟ್ಟು ಫುಲ್ ಶಾಕ್ ಆಗಿ ಹೋಗ್ತಾನೆ, ಇದೇನು ಇವಳು ಕಾಡ್ರಾಕ್ಷಸಿ ಅಂತ ಹೇಳಿ. ಆಗ ಕಾವ್ಯ ಹೇಳ್ತಾ ಇದ್ದಾಳೆ, ನನಗೆ ಗೊತ್ತಿತ್ತು ಈ ರಾಘವೇಂದ್ರ ಅಂದರೆ ಬೇರೆ ಯಾರು ಅಲ್ಲ ನೀವೇ ಅಂತ, ಇನ್ಮೇಲೆ ನಿಮ್ಮ ಮುಖವಾಡ ಕಳ್ಸಿ ಬೀಳ್ತು ಅಂತ ಹೇಳ್ತಾಳೆ. ಮಹಾದೇವ ಶಾಕ್ ಆಗ್ತಾನೆ. ಮತ್ತಿಲ್ಲಿ ಪ್ರೇಮಾಗೆ ಕೋಪ ಬಂದು ಆ ಸ್ಟುಡಿಯೋದ ಮೇಲೆ ಅಲ್ಲಿ ಪಕ್ಕದಲ್ಲಿ ಪೆಟ್ರೋಲ್ ಇರುತ್ತೆ, ಅದನ್ನು ತೊಗೊಂಬಂದ್ಬಿಟ್ಟು ಹೇಳ್ತಾ ಇದ್ದಾಳೆ, ನೀನೀಗ ಸತ್ಯ ಹೇಳ್ತೀಯೋ ಇಲ್ಲ ಈ ಪೆಟ್ರೋಲ್ ಹಾಕಿ ನಿನ್ನೂ ಈ ಸ್ಟುಡಿಯೋನು ಸುಟ್ಟಾಕ್ಬಿಡ್ಲು, ಇದರಿಂದ ಸತ್ಯ ಇದೆ ನೀನು ಹೇಳ್ತೀಯಾ ಅಂತ ಹೇಳ್ತಾಳೆ. ಆಗ ಸ್ಟುಡಿಯೋದನ್ನು ಹೇಳ್ತಾ ಇದ್ದಾನೆ, ಇಲ್ಲ ಮೇಡಮ್ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಪ್ಲೀಸ್ ನೀವು ಹಿಂಗೆಲ್ಲ ಎದುರಿಸ್ಬೇಡ್ರಿ, ನಾವು ಕಂಪ್ಲೇಂಟ್ ಕೊಡ್ತೀವಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಅಂತೆಲ್ಲ ಹೇಳ್ತಾನೆ. ಆ ಕಾವ್ಯ ಇದ್ದಳು ಪ್ರೇಮ ಇದ್ದಳು, ಇಲ್ಲ ಇದ್ರ ಬಗ್ಗೆ ನೀವು ಸತ್ಯ ಹೇಳಲೇಬೇಕು ಅಂದಾಗ ಅವ್ನು ಹೇಳ್ಬಿಡ್ತಾನೆ ಸ್ಟುಡಿಯೋದವನು, ಇದು ಧನರಾಜನ್ ಅವರು ಎಡಿಟ್ ಮಾಡಿಸಿರೋ ಫೋಟೋ, ಇದು ಮದುವೆ ಫೋಟೋ ಅಲ್ಲ ಅವ್ರದ್ದು, ಯಾವುದನ್ನು ತೊಗೊಂಬಂದು ಕೊಟ್ಬಿಟ್ಟು ಫೋಟೋ ಎಡಿಟ್ ಮಾಡಿ ಅಂತ ಹೇಳಿದ್ದು ಸ್ನೇಹ ಕ್ಲಿನಿಕ್ ಓನರ್ ಧನರಾಜ್ ಅಂತ ಹೇಳ್ತಾರೆ. ಪ್ರೇಮನ್ಗೆ ಓಹೋ ನನಗೆ ಗೊತ್ತಿತ್ತು ಈ ಛತ್ರಿ ಇವನೇ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಮತ್ತಿಲ್ಲಿ ವಾಣಿ ಕೂಡ ಅವ್ರ ಮನೆ ಹತ್ರ ಹತ್ಕೊಂಡ್ಬಂದಿರ್ತಾಳೆ. ಆಗ ಪ್ರೇಮ, ಯಾಕೆ ವಾಣಿ ಏನಾಯಿತು ಹೇಳು, ನನ್ನ ಹತ್ರ ಹೇಳು, ನಾನೆಲ್ಲ ಸಮಸ್ಯೆ ಬಗೆಹರಿಸ್ತೀನಿ, ನಿನ್ಗೆ ಯಾರು ಹಿಂಸೆ ಕೊಡ್ತಾ ಇರೋರು ಹೇಳು ಅಂತ ಹೇಳ್ತಾಳೆ. ಆಗ ಅವ್ರ ಅಪ್ಪ ಇದ್ದವರು, ವಾಣಿಪ ತಂದೆ, ಪ್ಲೀಸ್ ಕಣಮ್ಮ ನೀನು ನನ್ನ ಮಗಳ ಮೇಲೆ ನಿನ್ನ ನೆರಳು ಕೂಡ ಬೀಳಬಾರ್ದು, ನಿನ್ನ ನೆರಳು ಬಿದ್ರೂ ಕೂಡ ಆ ಹೆಂಗಸು ನಮ್ಮನ್ನು ಸುಮ್ಮನೆ ಬಿಡಲ್ಲ ಪ್ಲೀಸ್ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ಹೆಂಗಸ ಯಾರದು ಅಂತ ಕೇಳ್ತಾ ಇದ್ದಾಳೆ. ಅವ್ರ ಅಪ್ಪ ಹೇಳಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆಯ ಪ್ರೇಮ ಕಾವ್ಯ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.